ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಬಾರ್ಬರಿಕನು ಮಹಾಭಾರತದ ಪೂರ್ತಿ ಶ್ರೇಷ್ಠ ಯೋಧರನ್ನು ಒಂದೇ ನಿಮಿಷದಲ್ಲಿ ಕೊಂದು ಯುದ್ಧವನ್ನು ಪೂರ್ತಿಗೊಳಿಸುವಂತಹ ಸಾಮರ್ಥ್ಯ ಹೊಂದಿದವನು. ಅಷ್ಟೇ ಅಲ್ಲದೆ ಮೊಟ್ಟ ಮೊದಲ ಬಾರಿಗೆ ತನ್ನನ್ನು ತಾನೇ ಬಲಿದಾನ ಮಾಡಿಕೊಂಡ ಶ್ರೇಷ್ಠ ಯೋಧನ ಕತೆ. ಅಸಲಿಗೆ ಯಾರು ಈ ಬಾರ್ಬರಿಕ? ಮಹಾಭಾರತದಲ್ಲಿ ಎಷ್ಟೋ ತರದ ಪಾತ್ರಗಳು ನಮಗೆ ಕಾಣಿಸುತ್ತವೆ. ಮಹಾಭಾರತದ ಸ್ವಲ್ಪ ಪಾತ್ರಗಳು ನಮ್ಮನ್ನು ಆಲೋಚನೆ ಮಾಡುವಂತೆ ಮಾಡಿದ್ರೆ ಕೆಲವು ವೇದನೆಗೆ ಗುರಿ ಮಾಡುತ್ತವೆ, ಇನ್ನು ಕೆಲವು ಆಶ್ಚರ್ಯಕ್ಕೆ ಗುರಿ ಮಾಡಿದ್ರೆ ಕೆಲವು ಭ್ರಾಂತಿಗಳಿಗೆ ಗುರಿ ಮಾಡುತ್ತವೆ. ಎಲ್ಲ ಉದ್ವೇಗಗಳು ಕೂಡ ಮಹಾಭಾರತದ ಪಾತ್ರಗಳಲ್ಲಿ ಅಡಗಿಕೊಂಡಿವೆ. ಮಹಾಭಾರತದಲ್ಲಿ ಎಲ್ಲ ಪಾತ್ರಗಳಿಗಿಂತ ಒಂದು ಅತ್ಯುನ್ನತವಾದ ಭಿನ್ನ ಪಾತ್ರ ಹೊಂದಿದೆ, ಅದುವೇ ಬಾರ್ಬರಿಕನ ಪಾತ್ರ. ಬಹುಶಃ ನೀವಲ್ಲಲ್ಲಿ ಈ ಹೆಸರನ್ನ ಕೇಳಿರ್ತೀರಾ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಬಾರ್ಬರಿಕ ಯಾರು, ಇವನ ಅಂತ್ಯ ಹೇಗಾಯ್ತು ಅನ್ನೋದನ್ನ ತಿಳಿದುಕೊಳ್ಳೋಣ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ನಿಜ ಹೇಳ್ಬೇಕು ಅಂದ್ರೆ ಮಹಾಭಾರತದ ನಿರ್ದೇಶಕನೇ ಶ್ರೀಕೃಷ್ಣನು. ಈ ಮಹಾಭಾರತಕ್ಕೆ ಶ್ರೀಕೃಷ್ಣನಿಲ್ಲದೆ ಮಹಾಭಾರತವಿಲ್ಲ. ಮಹಾಭಾರತದ ಎಲ್ಲಾ ಪಾತ್ರಗಳಲ್ಲಿಯೂ ಕೂಡ ಶ್ರೀಕೃಷ್ಣನು ಕಾಣಿಸಿಕೊಳ್ಳುತ್ತಾನೆ. ಹಾಗಿದ್ರೆ ಈ ಬಾರ್ಬರಿಕನು ಯಾರು ಅಂತ ಕೇಳ್ತೀರಾ? ಈತನು ಮಹಾಬಲಶಾಲಿ ಭೀಮನ ಪುತ್ರ, ಘಟೋತ್ಕಚನ ಮಗ. ದುರ್ಯೋಧನನು ತನ್ನ ಮಾವ ಶಕುನಿಯ ಜೊತೆ ಪಾಂಡವರನ್ನು ಕೊಲ್ಲಲು ಒಂದು ಮೇಣದಿಂದ ಮನೆಯನ್ನು ನಿರ್ಮಿಸಿ ಅದಕ್ಕೆ ಬೆಂಕಿ ಹತ್ತಿದಾಗ ಪಾಂಡವರು ಅಲ್ಲಿಂದ ತಪ್ಪಿಸಿಕೊಂಡು ಒಂದು ಅರಣ್ಯಕ್ಕೆ ಬರುತ್ತಾರೆ. ಆ ಗುಂಡಾರಣ್ಯದಲ್ಲಿ ಹಿಡಂಬಸುರ ಮತ್ತು ಹಿಡಂಬಿ ಎಂಬ ರಾಕ್ಷಸರಿರುತ್ತಾರೆ. ಮಹಾಬಲಶಾಲಿಯಾದ ಭೀಮನು ಆ ಹಿಡಂಬಸುರನನ್ನು ಕೊಂದು ಹಾಕಿ ಹಿಡಂಬಿಯನ್ನ ಮದುವೆಯಾಗುತ್ತಾನೆ. ಆನಂತರ ಭೀಮ ಹಿಡಂಬಿಗೆ ಜನಿಸಿದ ಮಗನೇ ಘಟೋತ್ಕಚನು. ಈ ಘಟೋತ್ಕಚನು ಯಾದವ ವಂಶದ ಸ್ತ್ರೀಯನ್ನ ವಿವಾಹವಾಗುತ್ತಾನೆ. ಅವರಿಗೆ ಜನಿಸಿದ ಮಗುವೆ ಈ ಬಾರ್ಬರಿಕನು. ನಿಜ ಹೇಳ್ಬೇಕಂದ್ರೆ ಇವನೊಬ್ಬ ಯಕ್ಷನು. ಕೆಲವು ಕಾರಣಗಳಿಂದ ಮನುಷ್ಯನಾಗಿ ಜನಿಸುತ್ತಾನೆ. ಗುಜರಾತ್ ಹಾಗೂ ರಾಜಸ್ಥಾನಗಳಲ್ಲಿ ಬಾರ್ಬರಿಕನ ದೇವಾಲಯವನ್ನ ಕಟ್ಟಿ ಇವತ್ತಿಗೂ ಕೂಡ ಪೂಜೆಯನ್ನ ಮಾಡುತ್ತಾರೆ. ಈ ಬಾರ್ಬರಿಕನು ದೇವಿ ಆರಾಧಕನು ಕೂಡ. ಒಂದು ಸಾರಿ ದೇವಿ ಪ್ರತ್ಯಕ್ಷಳಾಗಿ 3 ಬಾಣಗಳನ್ನ ಬಾರ್ಬರಿಕನಿಗೆ ವರವಾಗಿ ನೀಡುತ್ತಾಳೆ. ಬಾರ್ಬರಿಕನು ಈ 3 ಬಾಣಗಳನ್ನ ತನ್ನಲ್ಲಿ ಯಾವಾಗಲೂ ಇಟ್ಟುಕೊಂಡಿರುತ್ತಾನೆ. ಈ 3 ಬಾಣಗಳನ್ನ ವರವಾಗಿ ಪಡೆದಿದ್ದರಿಂದ ಇವನನ್ನ ತ್ರಿಬಾಣಕಾರಿ ಎಂದು ಕೂಡ ಕರೆಯುತ್ತಾರೆ. ಪಾಂಡವರು ಮತ್ತು ಕೌರವರ ಮಧ್ಯೆ ಕುರುಕ್ಷೇತ್ರ ಯುದ್ಧ ಅನಿವಾರ್ಯವೆಂದು ತಿಳಿದಾಗ ಭಾರತದಾದ್ಯಂತ ಎಷ್ಟೋ ತರದ ಸೈನ್ಯಗಳು ಕೌರವರು ಮತ್ತು ಪಾಂಡವರ ಪಕ್ಷದಲ್ಲಿ ನಿಂತುಕೊಳ್ಳುವುದಕ್ಕೆ ಬರುತ್ತಿದ್ದರೆ ಬಾರ್ಬರಿಕನು ಮಾತ್ರ ಆ ಯುದ್ಧವನ್ನ ನೋಡ್ಬೇಕು ಅಂದ್ಕೊಳ್ತಾನೆ. ಹೋಗೋ ಮುನ್ನ ತನ್ನ ತಾಯಿಗೆ ಒಂದು ಮಾತನ್ನ ನೀಡುತ್ತಾನೆ. ಒಂದು ವೇಳೆ ನಾನು ಯುದ್ಧಕ್ಕೆ ಇಳಿದು ಹೋರಾಡಬೇಕೆಂದುಕೊಂಡರೆ ಯಾವ ಪಕ್ಷ ಬಲಹೀನವಾಗಿರುತ್ತದೋ ಆ ಪಕ್ಷದಲ್ಲಿ ನಿಂತುಕೊಂಡು ಹೋರಾಡುತ್ತೇನೆಂದು ತನ್ನ ತಾಯಿಗೆ ಹೇಳುತ್ತಾನೆ. ಸೋತು ಹೋಗುವ ಪಕ್ಷವನ್ನ ನಾನು ಖಂಡಿತವಾಗಿ ಗೆಲ್ಲಿಸುತ್ತೇನೆ ಎಂದು ತನ್ನ ಧನಸ್ಸು, ತನ್ನ ಕುದುರೆ ಮತ್ತು 3 ಬಾಣಗಳನ್ನ ತೆಗೆದುಕೊಂಡು ಅಲ್ಲಿಂದ ಹೊರಡುತ್ತಾನೆ. ಕುರುಕ್ಷೇತ್ರ ಯುದ್ಧ ಶುರುವಾಗುವುದಕ್ಕಿಂತ ಮುಂಚೆ ಶ್ರೀಕೃಷ್ಣನು ಪ್ರತಿ ಯೋಧರಿಗೂ ಕೂಡ ಒಂದು ಪ್ರಶ್ನೆಯನ್ನ ಕೇಳುತ್ತಾನೆ. ನಿಮಗೆ ಅವಕಾಶವನ್ನ ಕೊಟ್ರೆ ಈ ಕುರುಕ್ಷೇತ್ರ ಯುದ್ಧವನ್ನ ಎಷ್ಟು ದಿನಗಳ ಒಳಗಡೆ ಮುಗಿಸುತ್ತೀರಾ ಎಂದು ಕೇಳುತ್ತಾನೆ. 20 ದಿನಗಳು ಸಾಕು ಎಂದು ಹೇಳುತ್ತಾರೆ. 25 ದಿನಗಳು ಬೇಕೆಂದು ದ್ರೋಣಾಚಾರ್ಯರು ಹೇಳುತ್ತಾರೆ. 24 ದಿನಗಳು ಸಾಕು ಎಂದು ಕರ್ಣನು ಹೇಳುತ್ತಾನೆ. 28 ದಿನಗಳು ಸಾಕು ಎಂದು ಹೇಳುತ್ತಾನೆ ಅರ್ಜುನನು. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಶ್ರೀಕೃಷ್ಣನ ಪ್ರಶ್ನೆಗೆ ಸಮಾಧಾನವನ್ನ ನೀಡುತ್ತಾರೆ. ದೂರದಲ್ಲಿ ನಿಂತುಕೊಂಡು ಇವೆಲ್ಲವನ್ನು ಗಮನಿಸುತ್ತಿರುತ್ತಾನೆ ಬಾರ್ಬರಿಕನು. ಆ ಸಮಯದಲ್ಲಿ ಶ್ರೀಕೃಷ್ಣನು ಬಾರ್ಬರಿಕನನ್ನು ಗಮನಿಸುತ್ತಾನೆ. ದೂರದಲ್ಲಿದ್ದ ಬಾರ್ಬರಿಕನನ್ನು ಒಬ್ಬ ಬ್ರಾಹ್ಮಣನೆಂದು ತಿಳಿದುಕೊಂಡು ಈ ಪ್ರಶ್ನೆಯನ್ನು ನಿನಗೂ ಕೂಡ ಕೇಳುತ್ತೇನೆ, ಇದಕ್ಕೆ ನಿನ್ನ ಉತ್ತರವೇನು ಎಂದು ಕೇಳುತ್ತಾನೆ. ಆಗ ಬಾರ್ಬರಿಕನು ನಿಜವಾಗಿಯೂ ಈ ರಣರಂಗಕ್ಕೆ ನಾನು ಇಳಿದರೆ ಒಂದೇ ನಿಮಿಷದಲ್ಲಿ ಈ ಯುದ್ಧವನ್ನು ಮುಗಿಸುತ್ತೇನೆಂದು ಬಾರ್ಬರಿಕನು ಹೇಳುತ್ತಾನೆ. ಆಗ ಶ್ರೀಕೃಷ್ಣನು ದಿಗ್ಭ್ರಾಂತಿಗೆ ಗುರಿಯಾಗುತ್ತಾನೆ. ಅದೇಗೆ ಸಾಧ್ಯ ಎಂದು ಕೇಳುತ್ತಾನೆ. ಆಗ ಬಾರ್ಬರಿಕನು ತನ್ನಲ್ಲಿರುವ 3 ಬಾಣಗಳನ್ನ ತೋರಿಸಿ ಅವುಗಳ ಶಕ್ತಿಯ ಬಗ್ಗೆ ವಿವರಿಸುತ್ತಾನೆ. ನನ್ನ ಮೊದಲ ಬಾಣವನ್ನು ಪ್ರಯೋಗ ಮಾಡಿದರೆ ನಾನು ಯಾರ್ಯಾರನ್ನು ಕೊಲ್ಲಬೇಕು ಅಥವಾ ಸೈನ್ಯವನ್ನ ನಾಶ ಮಾಡಬೇಕು ಅದನ್ನ ಗುರುತಿಸುತ್ತದೆ. ಇನ್ನು 2ನೇ ಬಾಣವನ್ನ ಪ್ರಯೋಗಿಸಿದರೆ ನಾನು ಯಾರನ್ನ ರಕ್ಷಿಸಬೇಕೆಂದು ಗುರುತಿಸುತ್ತದೆ. ಇನ್ನು 3ನೇ ಬಾಣವನ್ನ ಪ್ರಯೋಗಿಸಿದರೆ ರಕ್ಷಿಸಬೇಕೆಂದುಕೊಂಡವರನ್ನ ಬಿಟ್ಟು ಮೊದಲನೇ ಬಾಣ ಮಾರ್ಕ್ ಮಾಡಿದವರನ್ನ ಧ್ವಂಸ ಮಾಡಿ ಹಾಕುತ್ತದೆ. ನಂತರ ಅವುಗಳು ನನ್ನಲ್ಲಿ ಬರುತ್ತವೆ ಎಂದು ಬಾರ್ಬರಿಕನು ಶ್ರೀಕೃಷ್ಣನಿಗೆ ಹೇಳುತ್ತಾನೆ. ಅದಕ್ಕೆ ಶ್ರೀಕೃಷ್ಣನು ನಾನು ನಂಬುವುದಿಲ್ಲ, ನಾನೇ ಅಲ್ಲ, ಈ ಸೃಷ್ಟಿಯಲ್ಲಿ ಯಾರು ಕೂಡ ಇದನ್ನು ನಂಬುವುದಿಲ್ಲ ಎಂದು ಹೇಳುತ್ತಾನೆ. ಆಗ ಬಾರ್ಬರಿಕನು ಉದ್ರೇಕಗೊಳ್ಳುತ್ತಾನೆ. ಆಗ ಶ್ರೀಕೃಷ್ಣನು ಅಲ್ಲಿ ಎಲೆಗಳಿಂದ ಕೂಡಿದ ಒಂದು ಬೃಹದಾಕಾರದ ಮರವೊಂದಿದೆ. ಆ ಮರದಲ್ಲಿ ಎಷ್ಟೋ ಪಕ್ಷಿಗಳು ವಾಸವಾಗಿದ್ದಾವೆ. ಈಗ ನೀನು ಆ ಪಕ್ಷಿಗಳಿಗೆ ಏನು ಕೂಡ ಆಗದ ಹಾಗೆ ಆ ಮರದ ಎಲೆಗಳನ್ನು ಮಾತ್ರ ಒಂದು ಕಡೆ ತಂದು ಗುಡ್ಡೆ ಹಾಕಬೇಕೆಂದು ಶ್ರೀಕೃಷ್ಣನು ಹೇಳುತ್ತಾರೆ. ಆಗ ಬಾರ್ಬರಿಕನು
ಅದು ಸುಲಭದ ಕೆಲಸ ಎಂದು ಹೇಳುತ್ತಾರೆ. ಹಾಗಿದ್ದರೆ ಮಾಡಿ ತೋರಿಸು ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಆಗ ಬಾರ್ಬರಿಕನು ಬಾಣವನ್ನು ಪ್ರಯೋಗ ಮಾಡುವ ಮುನ್ನ 1 ನಿಮಿಷದ ಕಾಲ ದೇವತೆಯ ಪ್ರಾರ್ಥನೆಗಾಗಿ ಕಣ್ಣು ಮುಚ್ಚಿಕೊಳ್ಳುತ್ತಾನೆ. ಆಗ ಶ್ರೀಕೃಷ್ಣನು ಒಂದು ಎಲೆಯನ್ನ ತನ್ನ ಪಾದದ ಕೆಳಗೆ ಅವಿತಿಟ್ಟುಕೊಳ್ಳುತ್ತಾನೆ. ಆಗ ಮೊದಲನೇ ಬಾಣವು ತನಗೆ ಗುರಿಯಾಗಿರುವ ಪ್ರತಿಯೊಂದು ಎಲೆಗಳ ಸ್ಥಳವನ್ನ ಗುರುತಿಸಿ ಮಾರ್ಕ್ ಮಾಡಿ ಬಂದು ಶ್ರೀಕೃಷ್ಣನ ಪಾದದ ಬಳಿ ನಿಂತುಕೊಳ್ಳುತ್ತದೆ. ಆಗ ಶ್ರೀಕೃಷ್ಣನು ಅಮಾಯಕನಂತೆ ಏನಿದು ಎಂದು ಕೇಳುತ್ತಾರೆ. ನಿಮ್ಮ ಪಾದದ ಕೆಳಗೆ ಒಂದು ಎಲೆಯೂ ಇದೆ, ಆದ್ದರಿಂದ ನನ್ನ ಬಾಣವು ಬಂದು ನಿಂತಿದೆ. ನೀವು ಪಾದವನ್ನು ತೆಗೆದ ಮರುಕ್ಷಣವೇ ಆ ಎಲೆಯನ್ನ ತೆಗೆದುಕೊಂಡು ಹೋಗುತ್ತದೆ, ಇಲ್ಲ ಅಂದ್ರೆ ನಿಮ್ಮ ಪಾದವನ್ನ ಸೀಳಿಕೊಂಡು ಆ ಎಲೆಯನ್ನ ತೆಗೆದುಕೊಂಡು ಹೋಗುತ್ತದೆ ಎಂದು ಬಾರ್ಬರಿಕನು ಶ್ರೀಕೃಷ್ಣನಿಗೆ ಹೇಳುತ್ತಾನೆ. ಆಗ ಶ್ರೀಕೃಷ್ಣನು ತನ್ನ ಪಾದವನ್ನು ತೆಗೆದಾಗ ಆ ಬಾಣವು ಎಲೆಯನ್ನ ಎತ್ತಿಕೊಂಡು ಹೋಗುತ್ತದೆ. ನಂತರ ಇನ್ನೊಂದು ಬಾಣ ಹೋಗಿ ಆ ಮರದ ಮೇಲಿರುವ ಪಕ್ಷಿಗಳನ್ನು ಮತ್ತು ಇತರ ಜೀವಿಗಳನ್ನ ಗುರುತಿಸುತ್ತದೆ. ನಂತರ 3ನೇ ಬಾಣವು ಆ ಎಲೆಗಳನ್ನೆಲ್ಲ ಗುರುತಿಸಿ ಒಂದೇ ಸ್ಥಳದಲ್ಲಿ ಮೂಟೆಯನ್ನ ಕಟ್ಟುತ್ತದೆ. ಆಗ ಆ ದೃಶ್ಯವನ್ನ ಶ್ರೀಕೃಷ್ಣನು ಆಶ್ಚರ್ಯದಿಂದ ನೋಡುತ್ತಾನೆ. ಈ ಬಾಣಗಳಿಂದ ಯಾವ ಮನುಷ್ಯನು ಕೂಡ ತಪ್ಪಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ ಹಾಗೂ ಯಾರನ್ನು ಕೂಡ ಕಾಪಾಡುವುದಕ್ಕೆ ಆಗುವುದಿಲ್ಲವೆಂದು ಅರ್ಥವಾಗುತ್ತದೆ. ಈತನು ಶ್ರೇಷ್ಠ ಯೋಧನಾಗಿದ್ದಾನೆ, ಈತನು ಗಂಧರ್ವನಾಗಿದ್ದಾನೆಂದು ಗಮನಿಸುತ್ತಾನೆ. ಈ ಬಾರ್ಬರಿಕನು ಏನಾದರೂ ಕೌರವ ಪಕ್ಷದಲ್ಲಿ ನಿಂತುಕೊಂಡು ಯುದ್ಧ ಮಾಡಿದರೆ ನಾನು ಪಾಂಡವರನ್ನು ಕಾಪಾಡುವುದಕ್ಕೆ ಆಗುವುದಿಲ್ಲವೆಂದು ಶ್ರೀಕೃಷ್ಣನು ಯೋಚನೆ ಮಾಡುವುದಕ್ಕೆ ಶುರು ಮಾಡುತ್ತಾನೆ. ಬಾರ್ಬರಿಕನು ಭೀಮನ ಮೊಮ್ಮಗನಾಗಿದ್ದರಿಂದ ಒಂದು ವೇಳೆ ಪಾಂಡವರ ಪಕ್ಷವನ್ನು ಸೇರಿಕೊಂಡರೆ ಏನಾಗುತ್ತೆ? ಆಗ ಶ್ರೀಕೃಷ್ಣನು ತನ್ನ ದಿವ್ಯ ದೃಷ್ಟಿಯಲ್ಲಿ ನೋಡಿ ಕೆಲವು ಸತ್ಯಗಳನ್ನ ತಿಳಿದುಕೊಂಡು ಬಾರ್ಬರಿಕನ ಬಳಿ ಹೀಗೆ ಹೇಳುತ್ತಾರೆ. ಏ ಯೋಧ, ಯಾರು ನೀನು? ನೀನು ಕೂಡ ಯುದ್ಧ ಮಾಡುತ್ತೀಯಾ ಎಂದು ಶ್ರೀಕೃಷ್ಣನು ಕೇಳುತ್ತಾನೆ. ಆಗ ಬಾರ್ಬರಿಕನು, ನಾನು ಘಟೋತ್ಕಚನ ಮಗನು, ನಾನು ಯುದ್ಧ ನೋಡುವುದಕ್ಕೆ ಮಾತ್ರ ಬಂದಿದ್ದೇನೆ. ನಾನು ಯುದ್ಧ ಮಾಡಬೇಕೆಂದುಕೊಂಡ್ರೆ ಮಾತ್ರ ಬಲಹೀನ ಪಕ್ಷದಲ್ಲಿ ನಿಂತುಕೊಂಡು ಯುದ್ಧ ಮಾಡುತ್ತೇನೆಂದು ನನ್ನ ತಾಯಿಗೆ ಮಾತು ಕೊಟ್ಟಿದ್ದೇನೆಂದು ಹೇಳುತ್ತಾನೆ. ಪಾಂಡವರ ಪಕ್ಷದಲ್ಲಿ 7 ಅಕ್ಷಾಣಿ ಸೈನ್ಯ ಮಾತ್ರ ಇದೆ, ಕೌರವರ ಪಕ್ಷದಲ್ಲಿ 10 ಅಕ್ಷಾಣಿ ಸೈನ್ಯವಿದೆ. ಅಂದ್ರೆ ಕೌರವರಿಗಿಂತ ಪಾಂಡವರೇ ಬಲಹೀನರಾಗಿದ್ದಾರಲ್ಲವೇ? ಅದಕ್ಕೆ ಶ್ರೀಕೃಷ್ಣನು, ಹೌದು, ಅದಕ್ಕೆ ನಾನು ಪಾಂಡವರ ಪಕ್ಷದಲ್ಲಿ ನಿಂತುಕೊಂಡು ಯುದ್ಧ ಮಾಡುತ್ತೇನೆಂದು ಬಾರ್ಬರಿಕನು ಹೇಳುತ್ತಾನೆ. ಆಗ ಶ್ರೀಕೃಷ್ಣನು, ನೀನು ಪಾಂಡವರ ಪಕ್ಷದಲ್ಲಿ ನಿಂತುಕೊಂಡರೆ ಆಗ ಪಾಂಡವರ ಪಕ್ಷ ಬಲವನ್ನ ಹೊಂದುತ್ತದೆ, ಆಗ ಕೌರವರ ಪಕ್ಷ ಬಲಹೀನವಾಗುತ್ತದಲ್ವಾ? ಅದು ಹೇಗೆ ಎಂದು ಕೇಳುತ್ತಾನೆ. ಆಗ ಬಾರ್ಬರಿಕನು, ಹೌದೌದು, ನಾನು ಆಗ ಕೌರವರ ಪಕ್ಷದಲ್ಲಿ ನಿಂತುಕೊಂಡು ಯುದ್ಧ ಮಾಡಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಆಗ ಮತ್ತೆ ಶ್ರೀಕೃಷ್ಣನು, ನೀನು ಕೌರವರ ಪಕ್ಷದಲ್ಲಿ ಹೋದ ನಂತರ ಕೌರವರು ಬಲವಂತರಾಗಿ ಪಾಂಡವರು ಬಲಹೀನರಾಗುತ್ತಾರಲ್ವಾ? ಅದು ಹೇಗೆ? ಆಗ ಬಾರ್ಬರಿಕನು, ಹೌದಲ್ವಾ, ನಾನು ಈಗ ಏನ್ ಮಾಡ್ಲಿ? ಆಗ ಬಾರ್ಬರಿಕನಿಗೆ ಶ್ರೀಕೃಷ್ಣನ ಮನಸ್ಸಿನ ಮಾತುಗಳು ಹಾಗೂ ಅವರ ಲೋಕ ಕಲ್ಯಾಣದ ಉದ್ದೇಶ ಬಾರ್ಬರಿಕನಿಗೆ ಅರ್ಥವಾಗುತ್ತದೆ. ನನ್ನ ಕಾರಣದಿಂದಲೇ 2 ಪಕ್ಷಗಳು ಬಲದಿಂದ ಬಲಹೀನದಿಂದ ಬದಲಾಗುತ್ತಿರುತ್ತವೆ. ನಾನು ಎಲ್ಲಿಯೂ ಕೂಡ ಸ್ಥಿರವಾಗಿ ನಿಲ್ಲುವುದಕ್ಕೆ ಆಗುವುದಿಲ್ಲವೆಂದು ನಾನು ಆ ಕಡೆ ಈ ಕಡೆ ಬದಲಾಗುತ್ತಿದ್ದರೆ ಸಮನಾಗಿ 2 ಪಕ್ಷದಲ್ಲಿಯೂ ಕೂಡ ಎಲ್ಲರೂ ಕೂಡ ನಾಶವಾಗಿ ಹೋಗುತ್ತಾರೆ. ಕೊನೆಗೆ ಎಲ್ಲರೂ ಮರಣಿಸಿದ ನಂತರ ಉಳಿಯುವುದು ನಾನೊಬ್ಬನೇ ಎಂದು ಬಾರ್ಬರಿಕನಿಗೆ ಅರ್ಥವಾಗುತ್ತದೆ. ಆಗ ನಾನೊಬ್ಬನೇ ವಿಜಯವನ್ನ ಸಾಧಿಸುತ್ತೇನೆ, ಮತ್ಯಾರು ಕೂಡ ಇಲ್ಲಿ ಉಳಿಯುವುದಿಲ್ಲವೆಂದು ಆಲೋಚನೆಯಲ್ಲಿ ಮಗ್ನನಾಗುತ್ತಾನೆ. ಆ ನಂತರ ಬಾರ್ಬರಿಕನು ಶ್ರೀಕೃಷ್ಣನ ಕಡೆಗೆ ತಿರುಗಿ, ಯಾರು ನೀನು ಮಹಾನುಭಾವ ಎಂದು ಕೇಳುತ್ತಾನೆ. ಆಗ ಶ್ರೀಕೃಷ್ಣನು, ನನಗೆ ಒಂದು ವಾಗ್ದಾನವನ್ನ ಮಾಡು, ನಿನಗೇ ಗೊತ್ತಿರದ ನಿನ್ನ ಜನ್ಮ ವೃತ್ತಾಂತವನ್ನ ನಾನು ವಿವರಿಸುತ್ತೇನೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಹಾಗೆ ಆಗಲಿ ಎಂದು ಶ್ರೀಕೃಷ್ಣನ ಕೈಯ ಮೇಲೆ ಕೈಯನ್ನ ಇಟ್ಟು ಆಣೆಯನ್ನ ಮಾಡುತ್ತಾನೆ. ನಾನು ಮಾಡಿಕೊಂಡಿರೋ ವಾಗ್ದಾನವನ್ನ ನೆರವೇರಿಸಿಕೊಡಿ ಎಂದು. ಸಾಕ್ಷಾತ್ ಶ್ರೀಕೃಷ್ಣನೇ ಕೇಳಿದರೆ ನಾನು ಹೇಗೆ ಕದಲುವುದಕ್ಕೆ ಆಗುತ್ತದೆ ಎಂದು ಹೇಳುತ್ತಾನೆ. ಯುದ್ಧವನ್ನು ನೋಡಬೇಕೆನ್ನುವುದು ನಿನ್ನ ಕೋರಿಕೆಯಲ್ಲವೇ? ಇಂತಹ ಮಹಾನ್ ಕುರುಕ್ಷೇತ್ರ ಯುದ್ಧವನ್ನ ಒಬ್ಬ ಮಹಾನ್ ವೀರನ ಬಲಿಯೊಂದಿಗೆ ಪ್ರಾರಂಭಿಸುವುದು ಸಂಪ್ರದಾಯವಾಗಿದೆ. ನಿನ್ನನ್ನು ಮೀರಿಸುವ ಯೋಧ ಇಲ್ಲಿಲ್ಲ, ನಿನ್ನನ್ನು ಮೀರಿಸುವ ಯೋಧ ಇನ್ನೊಬ್ಬನಿಲ್ಲ. ಅದಕ್ಕೆ ನೀನೇ ನಿನ್ನ ತಲೆಯನ್ನ ಕತ್ತರಿಸಿಕೊಂಡು ನನಗೆ ನೀಡು ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಆಗ ಬಾರ್ಬರಿಕನು, ನನ್ನ ಪ್ರಾಣವನ್ನೇ ಏಕೆ ಕೇಳುತ್ತಿದ್ದೀರಾ? ಇಷ್ಟು ಜನ ಯೋಧರಿದ್ದಾರಲ್ಲವಾ, ಅವರು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡುವುದಕ್ಕೆಂದೇ ಬಂದಿದ್ದಾರಲ್ಲವಾ ಎಂದು ಬಾರ್ಬರಿಕನು ಶ್ರೀಕೃಷ್ಣನನ್ನು ಕೇಳುತ್ತಾನೆ. ಆಗ ಶ್ರೀಕೃಷ್ಣನು, ಬಾರ್ಬರಿಕ, ನೀನು ಹಿಂದಿನ ಜನ್ಮದಲ್ಲಿ ಯಕ್ಷನಾಗಿ ಜನ್ಮಿಸಿದ್ದೆ. ಆ ಸಮಯದಲ್ಲಿ ಭೂಮಿಯ ಮೇಲೆ ಅಧರ್ಮವು ತಾಂಡವಾಡುತ್ತಿತ್ತು. ನೀವೇ ಕಾಪಾಡಬೇಕು ಮಹಾವಿಷ್ಣು ಎಂದು ಬ್ರಹ್ಮನನ್ನ ಕರೆದುಕೊಂಡು ಎಲ್ಲಾ ದೇವತೆಗಳು ನನ್ನ ಬಳಿ ಬಂದಿದ್ದರು. ಆಗ ನಾನು ದುಷ್ಟ ಶಕ್ತಿಯನ್ನ ಸಂಹರಿಸುವುದಕ್ಕೆ ನಾನು ಮುಂದಿನ ಜನ್ಮದಲ್ಲಿ ಮನುಷ್ಯನಾಗಿ ಜನಿಸುತ್ತೇನೆಂದು ಹೇಳಿದ್ದೆನು. ಇದನ್ನೆಲ್ಲ ಕೇಳುತ್ತಿರುವ ನೀನು ಅಧರ್ಮವನ್ನು ಹೋಗಲಾಡಿಸಿ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೆ ಶ್ರೀ ಮಹಾವಿಷ್ಣುವೇ ಮನುಷ್ಯನಾಗಿ ಜನಿಸಿರುವ ನನ್ನ ಮುಂದೆ ಈ ಯುದ್ಧವನ್ನು ಮುಗಿಸುವುದಕ್ಕೆ ನಾನೊಬ್ಬ
ನೀನೊಬ್ಬನೇ ಸಾಕು ಎಂದು ಗರ್ವದಿಂದ ಮಾತನಾಡುತ್ತಿದ್ದೀಯಾ? ಬ್ರಹ್ಮನು ನಿನಗೆ ಒಂದು ಶಾಪವನ್ನ ಕೊಡುತ್ತಾನೆ. ಧರ್ಮ ಮತ್ತು ಅಧರ್ಮಗಳ ಮಧ್ಯೆ ಘೋರವಾದ ಯುದ್ಧ ನಡೆಯುವ ಸಮಯದಲ್ಲಿ ಮೊಟ್ಟ ಮೊದಲ ಬಲಿ ನೀನೇ ಎಂದು ಬ್ರಹ್ಮದೇವನು ಶಾಪವನ್ನ ನೀಡಿದ್ದಾನೆ. ಅದಕ್ಕೆ ನಿನ್ನ ಬಲಿ ಎಂದು ಶ್ರೀಕೃಷ್ಣನು ಬಾರ್ಬರಿಕನಿಗೆ ಹೇಳುತ್ತಾನೆ. ಅಷ್ಟೇ ಅಲ್ಲ ಎಂದು ಬಾರ್ಬರಿಕನ ಪಾಪ ವಿಮೋಚನೆಯನ್ನು ಕೂಡ ವಿವರಿಸುತ್ತಾನೆ. ಆಗ ಬಾರ್ಬರಿಕನು, ನಾನು ಯುದ್ಧ ನೋಡಬೇಕೆಂಬ ಆಸೆ ಇದೆ. ಆಗ ಶ್ರೀಕೃಷ್ಣನು, ಮೊದಲು ನಿನ್ನ ತಲೆಯನ್ನು ಕೊಡು ಎಂದು ಕೇಳುತ್ತಾನೆ. ಆಗ ಬಾರ್ಬರಿಕನು ತನಗೆ ತಾನೇ ಸ್ವತಃ ತನ್ನ ತಲೆಯನ್ನು ಕತ್ತರಿಸಿ ಶ್ರೀಕೃಷ್ಣನಿಗೆ ಅರ್ಪಿಸುತ್ತಾನೆ. ಆಗ ಶ್ರೀಕೃಷ್ಣನು ಆ ತಲೆಯನ್ನು ಒಂದು ಗುಡ್ಡದ ಮೇಲೆ ತೆಗೆದುಕೊಂಡು ಹೋಗಿ ಪೂರ್ತಿ ಯುದ್ಧ ಕಾಣಿಸುವ ಹಾಗೆ ಇಡುತ್ತಾನೆ. ಆ ನಂತರ ಯುದ್ಧ ಮುಗಿಯುತ್ತದೆ. ಆಗ ವಿಜಯವನ್ನು ಪಡೆದಿದ್ದ ಪಾಂಡವರು ಈ ವಿಜಯಕ್ಕೆ ನಾನೇ ಎಂದು ಅವರವರು ವಾದವನ್ನ ಮಾಡುತ್ತಿರುತ್ತಾರೆ. ಆಗ ಶ್ರೀಕೃಷ್ಣನು ಆ ಪಾಂಡವರನ್ನ ಬಾರ್ಬರಿಕನ ತಲೆಯ ಹತ್ತಿರ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಬಾರ್ಬರಿಕರ ಕಥೆಯನ್ನ ಪಾಂಡವರಿಗೆ ಹೇಳುತ್ತಾನೆ. ಆ ನಂತರ ಶ್ರೀಕೃಷ್ಣನು ಬಾರ್ಬರಿಕರಿಗೆ ಒಂದು ಪ್ರಶ್ನೆಯನ್ನ ಕೇಳುತ್ತಾನೆ. ಬಾರ್ಬರಿಕ, ಈ ಕುರುಕ್ಷೇತ್ರ ಯುದ್ಧದ ಪ್ರತಿ ಕ್ಷಣಗಳನ್ನು ಕೂಡ ನೋಡಿರುವವನು ನೀನೊಬ್ಬನೇ. ನೀನೇ ಹೇಳು, ನೀನು ಆ ಕುರುಕ್ಷೇತ್ರ ಯುದ್ಧದಲ್ಲಿ ಏನು ಗಮನಿಸಿದ್ದೀಯಾ ಎಂದು. ಸ್ವಾಮಿ, ನಿಮ್ಮ ಸುದರ್ಶನ ಚಕ್ರವು ಕುರುಕ್ಷೇತ್ರ ರಣರಂಗದಲ್ಲಿ ಸುತ್ತುತ್ತಾ ಅಧರ್ಮದ ಪಕ್ಷದಲ್ಲಿ ಯಾರಿದ್ದಾರೋ ಅವರನ್ನ ಕೊಂದು ಹಾಕುವುದನ್ನ ನಾನು ನೋಡಿದೆ. ಮಹಾಕಾಳಿ ಪಾಪ ಮಾಡಿದವರನ್ನ ಬಲಿ ತೆಗೆದುಕೊಳ್ಳುವುದನ್ನ ನಾನು ನೋಡಿದೆ. ಆ ಮಹಾಶಕ್ತಿ ಯುದ್ಧ ನಡೆಯುವುದಕ್ಕೆ ಕಾರಣರಾದವರು, ಯುದ್ಧವನ್ನು ಮಾಡಿದವರು, ಮಹಾನ್ ಯೋಧರು ಅಥವಾ ಇತರೆ ಎಲ್ಲರೂ ಕೂಡ ಕೇವಲ ಪಾತ್ರಧಾರಿಗಳು ಮಾತ್ರ ಎಂದು ಹೇಳಿ ತನ್ನ ಶಾಪವನ್ನು ವಿಮೋಚನೆಗೊಳಿಸಿಕೊಂಡು ಯಕ್ಷನಾಗಿ ತನ್ನ ಲೋಕಕ್ಕೆ ಹೋಗಿಬಿಡುತ್ತಾನೆ. ಇದೇ ಮಹಾಭಾರತದಲ್ಲಿನ ಬಾರ್ಬರಿಕನ ಕತೆ.